ಕರ್ನಾಟಕದ ಸುಂದರ ಜಿಲ್ಲೆಗಳಲ್ಲಿ ಒಂದಾದ ಹಾಸನ ಜಿಲ್ಲೆಗೆ ಹೋದಾಗ ಒಂದಿಷ್ಟು ಪ್ರವಾಸಿ ತಾಣಗಳನ್ನು ಮಿಸ್ ಮಾಡದೆಯೇ ನೋಡಲೇಬೇಕು. ಹಾಸನಾಂಬ ದೇವಾಲಯವು ಹಾಸನದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುತ್ತದೆ. 9 ದಿನಗಳ ನಂತರ ಮತ್ತೆ ಬಾಗಿಲು ಮುಚ್ಚಲಾಗುತ್ತದೆ. ದೇಗುಲದಲ್ಲಿ ದೇವರಿಗೆ ಮುಡಿಸಿದ ಹೂವು ಮತ್ತೆ ದೇವಸ್ಥಾನದ ಬಾಗಿಲು ತೆಗೆಯುವವರೆಗೂ ಬಾಡುವುದಿಲ್ಲ. ಹಾಗೆಯೇ ದೇವರಿಗೆ ಹಚ್ಚಿದ ದೀಪವು ಆರುವುದಿಲ್ಲ ಮತ್ತು ನೈವೇದ್ಯ ಮಾಡಿದ ಅನ್ನಪ್ರಸಾದ ಕೂಡ ಹಳಸಿರುವುದಿಲ್ಲ ಎಂದು ನಂಬಲಾಗುತ್ತದೆ. ಇದು ಹಾಸನದ ನಗರದೊಳಗೆ ಇರುವ ದೇಗುಲವಾಗಿರುವುದರಿಂದ ಆರಾಮವಾಗಿ ಇಲ್ಲಿಗೆ ನೀವು ತಲುಪಬಹುದು. 13ನೇ ಶತಮಾನದ ಆರಂಭದಲ್ಲಿ ನಿರ್ಮಿಸಲಾದ ದೇವಸ್ಥಾನ ಈಶ್ವರ ದೇವಸ್ಥಾನ. ಇದು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿದೆ. ಈ ದೇಗುಲ ವಿಶೇಷವಾಗಿ ವೃತ್ತಾಕಾರದಲ್ಲಿದ್ದು 16 ಬಿಂದುಗಳ ನಕ್ಷತ್ರಾಕಾರದ ಗುಮ್ಮಟ ಮಂಟಪವೂ ಇದೆ. ಇಲ್ಲಿ ಶೈವ, ವೈಷ್ಣವ, ಶಕ್ತಿ ಮತ್ತು ವೈದಿಕ ದಂತಕಥೆಗಳನ್ನು ಚಿತ್ರಿಸುವಂತಹ ಕಲಾಕೃತಿಗಳಿವೆ. ಇದು ಕೂಡ ಹೊಯ್ಸಳ ವಾಸ್ತುಶಿಲ್ಪವಿರುವ ದೇವಸ್ಥಾನವಾಗಿದೆ. ಇಲ್ಲಿನ ಹಲವು ಭಾಗವು 14ನೇ ಶತಮಾನದಲ್ಲಿ ವಿರೂಪಗೊಂಡಿವೆ. ಈ ಈಶ್ವರ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ. ಈ ದೇವಸ್ಥಾನ ಹಾಸನದಿಂದ ಸುಮಾರು 41 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ 38 ಕಿಲೋಮೀಟರ್ ದೂರದಲ್ಲಿ ನೀವು ಬೇಲೂರು ದೇಗುಲವನ್ನು ಕಾಣಬಹುದು. ಇದನ್ನು ದಕ್ಷಿಣ ವಾರಾಣಸಿ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣುವಿನ ಅವತಾರವಾದ ಚೆನ್ನಕೇಶವನ ದೇಗುಲ ಇದಾಗಿದೆ. ಯಗಚಿ ನದಿ ದಡದಲ್ಲಿರುವ ಈ ದೇಗುಲ ಹೊಯ್ಸಳ ವಾಸ್ತುಶೈಲಿಯಲ್ಲಿದೆ. ಚೆನ್ನಕೇಶವ ದೇವಾಲಯವನ್ನು 1117ರ ಸಮಯದಲ್ಲಿ ನಿರ್ಮಿಸಲಾಯಿತು. ನಕ್ಷತ್ರಾಕಾರದ ವೇದಿಕೆಯ ಮೇಲೆ ದ್ರಾವಿಡ, ರಾಜಗೋಪುರ ಸೇರಿಸಂತೆ ಒಟ್ಟು 3 ಪ್ರವೇಶದ್ವಾರಗಳಿವೆ. ಇಲ್ಲಿ ಪುಷ್ಕರಣಿ, ಚೆನ್ನಕೇಶವನ ಪತ್ನಿ ರಾಗನಾಯಕಿ ಮತ್ತು ಸೌಮ್ಯನಾಯಕಿಯ 2 ದೇವಾಲಯಗಳನ್ನು ಕಾಣಬಹುದು. ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಎಂಬ 2 ಬೆಟ್ಟಗಳಿವೆ. ಆಚಾರ್ಯ ಭದ್ರಬಾಹು ಮತ್ತು ಅವರ ಶಿಷ್ಯ ಚಂದ್ರಗುಪ್ತ ಮೌರ್ಯರು ಅಲ್ಲಿ ಧ್ಯಾನ ಮಾಡಿದರು ಎಂದು ನಂಬಲಾಗಿದೆ. ವಿಂಧ್ಯಗಿರಿಯಲ್ಲಿ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರನ ಪ್ರತಿಮೆ ಇದೆ. ಇದು ವಿಶ್ವದ ಅತಿ ದೊಡ್ಡ ಏಕಶಿಲೆ ಪ್ರತಿಮೆಯಾಗಿದೆ. ಪ್ರತಿಮೆಯ ತಳದಲ್ಲಿ ಪ್ರಾಕೃತದ ಶಾಸನಗಳಿವೆ. ಶಾಸನದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಧನಸಹಾಯ ನೀಡಿದ ರಾಜ ಚಾವುಂಡರಾಯನನ್ನು ಪ್ರಶಂಸಿಸಲಾಗಿದೆ. ಇದು ಕ್ರಿಸ್ತ ಶಕ 981ರ ಕಾಲದ ಪ್ರತಿಮೆಯಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕ ಮಾಡಲಾಗುತ್ತದೆ. ಅದಕ್ಕೆಂದು ಸಾವಿರಾರು ಭಕ್ತರು ಸೇರುತ್ತಾರೆ. ಶ್ರವಣಬೆಳಗೊಳವು ಹಾಸನದಿಂದ 51 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ 30 ಕಿಲೋಮೀಟರ್ ದೂರದಲ್ಲಿ ಹಳೇಬೀಡಿದ್ದು, ಅಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ಕೇದಾರೇಶ್ವರ ದೇವಸ್ಥಾನವಿದೆ. ಈ ದೇವಸ್ಥಾನವನ್ನು 1121ರ ಸಮಯದಲ್ಲಿ ನಿರ್ಮಾಣ ಮಾಡಲಾಯಿತು. ಸರೋವರದಿಂದ ಸುತ್ತುವರೆದಿರುವ ದೇವಾಲಯದ ಸಂಕೀರ್ಣವು ಪುರಾತತ್ವಶಾಸ್ತ್ರದ ವಸ್ತುಸಂಗ್ರಹಾಲಯವನ್ನು ಒಳಗೊಂಡಿದೆ. ಹೊಯ್ಸಳೇಶ್ವರ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಇಲ್ಲಿಯೇ ಸಂತಾಲೇಶ್ವರ, ಹೊಯ್ಸಳೇಶ್ವರ ಮತ್ತು ವಿಷ್ಣುವರ್ಧನನ ಮಂತ್ರಿ ಕೇತುಮಲ್ಲನಿಗೆ ಸಮರ್ಪಿತವಾದ ದೇವಾಲಯಗಳನ್ನು ಕಾಣಬಹುದು. ಇಲ್ಲಿನ ಕೆತ್ತನೆಯನ್ನು ನೋಡುವುದರಲ್ಲಿ ನೀವು ಮೈಮರೆತು ಬಿಡುತ್ತೀರಿ. ಹಾಸನದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಕೊರವಂಗಲದಲ್ಲಿ ಭೂಸೇಶ್ವರ ದೇವಸ್ಥಾನವಿದೆ. ಇದೂ ಕೂಡ 12ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಹೊಯ್ಸಳ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವನ್ನು ರಾಜ ಬಲ್ಲಾಳನ ಆಳ್ವಿಕೆಯಲ್ಲಿ ಬುಚ್ಚಿ ಹೆಸರಿನ ಶ್ರೀಮಂತ ಕಟ್ಟಿಸಿದನು ಎಂದು ನಂಬಲಾಗಿದೆ. ಇದು ಅವಳಿ ದೇವಾಲಯವಾಗಿದ್ದು 2 ಗರ್ಭಗುಡಿಗಳು ಪರಸ್ಪರ ಎದುರು ಬದುರು ಇವೆ. ಇಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣದ ದೃಶ್ಯಗಳನ್ನು ಚಿತ್ರಿಸುವ ಶಿಲ್ಪಕಲೆಯೊಂದಿಗೆ ಶೈವ, ವೈಷ್ಣವ, ಶಕ್ತಿ ಮತ್ತು ವೈದಿಕ ದೇವತೆಗಳ ಕಲಾಕೃತಿಗಳನ್ನು ಕಾಣಬಹುದು. ಈ ದೇವಾಲಯವನ್ನು ಕೂಡ ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ. ಹಾಸನದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದು ಅಲ್ಲಾಳನಾಥ ದೇಗುಲ. ಈ ದೇವಸ್ಥಾನವು ಬೆಟ್ಟದ ಮೇಲಿರುವ ದೇವಸ್ಥಾನವಾಗಿದೆ. ಬೆಟ್ಟದ ಮೇಲೆ ಹತ್ತಿ ಸುತ್ತಲಿನ ಪರಿಸರವನ್ನು ನೀವು ಕಾಣಬಹುದು. ಇಲ್ಲಿ ಐತಿಹಾಸಿಕ ಕಲಾಕೃತಿಗಳನ್ನು ಕಾಣಬಹುದಾಗಿದೆ. ಹಾಸನ ಪಟ್ಟಣದಿಂದ ಕಾಲ್ನಡಿಗೆ ಮೂಲಕ ಅಥವಾ ಬಸ್ಸಿನ ಮೂಲಕ ಈ ದೇವಸ್ಥಾನಕ್ಕೆ ತಲುಪಬಹುದು. ಈ ದೇಗುಲದ ಮಾರನಾಥ ಚರ್ಚ್ ಬಳಿಯೇ ಇದೆ. ಹುಲ್ಲೆಕೆರೆ ಪುಷ್ಕರಣಿಯು ಹಾಸನದಿಂದ 30 ಕಿಲೋಮೀಟರ್ ದೂರದಲ್ಲಿ ಬೇಲೂರು ತಾಲೂಕಿನಲ್ಲಿದೆ. ಹೊಯ್ಸಳ ರಾಜರು ನಿರ್ಮಿಸಿರುವ ಈ ಪುಷ್ಕರಣಿಯು ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ಸುಂದರ ಹಸಿರು ಪರಿಸರ, ನೀರಿನವರೆಗೂ ಇಳಿದು ಹೋಗಲು ಸಾಧ್ಯವಾಗುವಂತೆ ನಿರ್ಮಿಸಿರುವ ಕಲ್ಲಿನ ಸುಂದರ ಮೆಟ್ಟಿಲುಗಳು ಆಕರ್ಷಕವಾಗಿವೆ. ಇಲ್ಲಿ ಅತ್ಯದ್ಭುತವಾದ ಕೆತ್ತನೆಯ ಗುಡಿ ಸೌಧಗಳನ್ನು ನೀವು ಕಾಣಬಹುದು. ಫೋಟೋಶೂಟ್ಗೆ ಈ ಜಾಗ ಹೇಳಿ ಮಾಡಿಸಿದಂತಿದೆ. ಈ ಬೆಟ್ಟವು ಹಾಸನ ಜಿಲ್ಲೆಯ ಆಲೂರಿನಿಂದ 12 ಕಿಲೋಮೀಟರ್ ಮತ್ತು ಹಾಸನ ಜಿಲ್ಲಾ ಕೇಂದ್ರದಿಂದ 36 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ 3200 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟದ ಮೇಲೆ ಪಾರ್ವತಮ್ಮ ದೇವಾಲಯವಿದ್ದು, ಚಾರಣ ಮಾಡುವ ಮನಸ್ಸಿರುವವರಿಗೆ ಸುಲಭವಾಗಿ ಹತ್ತಲು ಸಾಧ್ಯವಾಗುವಂತಹ ಬೆಟ್ಟ ಇದಾಗಿದೆ. ಬೆಟ್ಟದ ಮೇಲಿನಿಂದ ಸುಂದರ ದೃಶ್ಯವನ್ನು ನೀವು ಕಾಣಬಹುದು.
ಮಳೆಗಾಲದ ಸಮಯದಲ್ಲಿ ಮಂಜಿನಿಂದ ತುಂಬಿರುವ ಬೆಟ್ಟವು ಚಾರಣಿಗರಿಗೆ ಸ್ವರ್ಗದಂತೆ ಕಾಣುತ್ತದೆ. ವರ್ಷಕ್ಕೊಂದು ಬಾರಿ ಈ ದೇವಾಲಯದಲ್ಲಿ ಪಾರ್ವತಮ್ಮ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ. ಭೋಗ ನರಸಿಂಹ ದೇವಾಲಯವು ಹಾಸನದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಈ ದೇವಸ್ಥಾನಕ್ಕೆ ಲಕ್ಷ್ಮೀ ವರದ ಯೋಗ ನರಸಿಂಹ ಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ. ವಿಷ್ಣು ದೇವರಿಗೆ ಸಮರ್ಪಿತವಾಗಿರುವ ಈ ದೇವಸ್ಥಾನದಲ್ಲಿ ಅತ್ಯಂತ ಹಳೆಯ ಕಾಲದ ವಾಸ್ತುಶಿಲ್ಪವನ್ನು ಕಾಣಬಹುದು. ಪುರಾತನ ಗ್ರಂಥಗಳ ಕಥೆಗಳನ್ನು ವಿವರಿಸುವಂಥ ಕೆತ್ತನೆಗಳನ್ನು ಇಲ್ಲಿನ ಗೋಡೆಗಳ ಮೇಲೆ ಕಾಣಬಹುದು. ಹಾಸನದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಶಾಂತಿ ಗ್ರಾಮದಲ್ಲಿ ಈ ದೇವಾಲಯವಿದೆ.